ಯೂಟ್ಯೂಬಲ್ಲಿ ನನ್ನ ವಿಡಿಯೋಗೆ ಎಷ್ಟು ಸುಂದರವಾದ ಒಂದು ವಿವರಣೆ ಬಂದಿದೆ ನೋಡಿ. ಇದನ್ನು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಯೂಟ್ಯೂಬಲ್ಲಿರುವಂಥ ಆಸ್ಕ್ ಅನ್ನೋ ಫೀಚರ್ಗೆ ಹೋಗಬೇಕು. ಈ ಸ್ಟಾರ್ ಥರ ಒಂದು ಸಣ್ಣದ ಅಂತ ಒಂದು ಸ್ಟಾರ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ರೆಡಿ ಕ್ವೆಶ್ಚನ್ಸ್ ಬರುತ್ತೆ. ಅದನ್ನು ಬೇಕಾದರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಸರ್ಸ್ ಬರುತ್ತೆ. ಇಲ್ಲ ಅಂದರೆ ನೀವು ಬೇಕಾದರೂ ಕ್ವೆಶ್ಚನ್ನ ಟೈಪ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ನನ್ನ ಒಂದು ವಿಡಿಯೋನ ಸಮರೈಸ್ ಮಾಡಿದೆ ಅಂತ ನನಗೆ ತುಂಬಾ ಖುಷಿ ಆಯಿತು. ಒಂಚೂರು ಆ ಕಡೆ ಈ ಕಡೆ ಆಗಿಲ್ಲ. ನಾನು ಏನು ವಿಷಯನ ಹೇಳಿದ್ದೀನೋ ಅದನ್ನು ಸುಂದರವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದೆ. ಈ ಒಂದು ಫೀಚರ್ ಬಂದಿರೋದು ನಂಗೆ ಇಷ್ಟ ಆಯಿತು. ಯಾಕಂದರೆ ತುಂಬ ಜನ ನಾನ್ ಕನ್ನಡ ಸ್ಪೀಕರ್ಸ್ ಇರ್ತಾರೆ. ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ನೋಡ್ತಾರೆ ನನ್ನ ವೀಡಿಯೋನ. ಸಾಕಷ್ಟು ಸಲ ಸಬ್ಟೈಟಲ್ ಸರಿಯಾಗಿ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಈ ಫೀಚರ್ ತುಂಬಾ ಉಪಯುಕ್ತ. ಇತರ ಭಾಷೆಯ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫ್ರೆಂಡ್ಸ್ಗೋಸ್ಕರ ಈ ಒಂದು ಫೀಚರ್ ಇದೆ ಅಂತ ಈ ಸಣ್ಣದ ಅಂತ ಒಂದು ರೀಲ್.